ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಬ್ಯಾಂಕಲ್ಲಿ ಕೆಲಸ ಹುಡುಕ್ತಾ ಇದ್ದೀರಪ್ಪ ಅಂತಂದರೆ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯುಕೋ ಬ್ಯಾಂಕಲ್ಲಿ ಕೆಲವೊಂದು ರಿಕ್ವೈರ್ಮೆಂಟನ್ನು ಕರೆದಿದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಯುಕೋ ಬ್ಯಾಂಕಲ್ಲಿ SO ರಿಕ್ವೈರ್ಮೆಂಟನ್ನು ಕರೆದಿದ್ದಾರೆ, ಅಂದರೆ ಸೀನಿಯರ್ ಆಫೀಸರ್ ಅಂತ ಕರೆದಿದ್ದಾರೆ. ಸೊ ಸೀನಿಯರ್ ಆಫೀಸರ್ ಅಂತ ಕರೆದಿದ್ದಾರೆ. ಸೊ ಏನೇನೆಲ್ಲ ಬೇಕು, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಏನೇನು ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಹುದ್ದೆಗಳು ಇರೋದೇನಪ್ಪ ಅಂತಂದರೆ ಕೋಲ್ಕತ್ತಾದಲ್ಲಿ ಇರೋದು. ಸೊ ಕೋಲ್ಕತ್ತಾದಲ್ಲಿ ಮಾತ್ರ ಇರೋದು. ಸೊ ಟೋಟಲ್ ಆಗಿ 68 ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಹುದ್ದೆಗಳ ಹೆಸರು ಕಮರ್ಷಿಯಲ್ ಬ್ಯಾಂಕ್, ಇಲ್ಲಿ ನೋಡ್ಬೋದು ಕೆಲವೊಂದು ಹುದ್ದೆಗಳನ್ನು ಕರೆದಿದ್ದಾರೆ. ಎಕನಾಮಿಸ್ಟ್, ಫೈರ್ ಸೇಫ್ಟಿ ಆಫೀಸರು, ಸೆಕ್ಯೂರಿಟಿ ಆಫೀಸರು, ರಿಸ್ಕ್ ಆಫೀಸರು, IT ಆಫೀಸರು ಮತ್ತು ಚಾರ್ಟೆಡ್ ಅಕೌಂಟೆಂಟು. ಸೊ ಇಷ್ಟು ಒಂದು ವೇಕೆನ್ಸೀಸ್, ಅಂದರೆ ಇಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಇದರಲ್ಲಿ ಏನೇನು ಎಜುಕೇಷನ್ ಬೇಕು ಏನು ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ನಾವು ನೋಡೋಣ. ಸೊ ವೇತನ ಶ್ರೇಣಿ ಬಂದುಬಿಟ್ಟು ನಿಮ್ಗೆ ಏನಪ್ಪ ಅಂದರೆ 48,000ದಿಂದ ಸ್ಟಾರ್ಟ್ ಆಗುತ್ತೆ, 64,000ವರೆಗೂ ನಿಮಗೆ ಕೊಡ್ತಾರೆ. ಸೊ ಅದೇ ರೀತಿ ವಯೋಮಿತಿ ಏನಿರಬೇಕಪ್ಪ ಅಂತಂದರೆ 21 ವರ್ಷ ಕನಿಷ್ಠ ವರ್ಷ ಇರಬೇಕು, ಅದೇ ರೀತಿ 35 ವರ್ಷ ಗರಿಷ್ಠ ಇರಬೇಕು. ಸೊ ಈ ಒಂದು ರೇಂಜಲ್ಲಿ ನೀವೇನಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಸೊ ಅವರ ಒಂದು ನೋಟಿಫಿಕೇಷನನ್ನು ನೀವು ನೋಡ್ಬೋದು. ಸೊ ಈ ನೋಟಿಫಿಕೇಷನ್ ನಿಮಗೆ ಏನಂತಂದರೆ ನನ್ನ ಒಂದು ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ, ಅದೇ ರೀತಿ ಟೆಲಿಗ್ರಾಮ್, ವಾಟ್ಸಪ್ ಚಾನಲ್, ಸೊ ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಜಾಯ್ನ್ ಆದರೆ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ ಇದರ ಜೊತೆಗೆ ನಿಮಗೆ ಅಲ್ಲಿ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಜಾಬ್ಗಳ ಇನ್ಫಾರ್ಮೇಷನ್ ಕೂಡ ಕಂಪ್ಲೀಟಾಗಿ ಸಿಗುತ್ತೆ. ಸೊ ನಿಮಗೆ ಪ್ರೈವೇಟ್ ಜಾಬ್ ಹುಡುಕ್ತಾ ಇದ್ರಿ ಅಂತಂದರೆ ನನ್ನ ವಾಟ್ಸಪ್ ಚಾನಲ್ನ ನೀವು ಜಾಯ್ನ್ ಆಗ್ಬೋದು. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅದೇ ರೀತಿ ನನ್ನ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ. ಸೊ ಹಾಗಾದರೆ ಅರ್ಜಿ ಶುಲ್ಕ ಏನಿರುತ್ತಪ್ಪ ಅಂತಂದರೆ ನೋಡ್ಬೋದು, ಜನರಲ್ ಅವ್ರಿಗೆ 600 ಇದೆ, ಅದೇ ರೀತಿ OBC ಅವ್ರಿಗೂ ಕೂಡ 600 ಇದೆ. ನೆಕ್ಸ್ಟು SC ಮತ್ತು ST ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಇದೆ. ಸೊ ಅರ್ಜಿ ಸಲ್ಲಿಸುವ ವಿಧಾನ, ಸೊ ಅರ್ಜಿಯನ್ನು ಯಾವ ರೀತಿ ನೀವು ಸಲ್ಲಿಸಬೇಕಪ್ಪ ಅಂತಂದರೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಅರ್ಜಿಯನ್ನು ಸಲ್ಲಿಸೋಕ್ಕೂ ಮುಂಚೆ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಆ ಪಾಯಿಂಟ್ಸ್ಗಳನ್ನು ಕಂಪ್ಲೀಟಾಗಿ ಓದಿ ಆಮೇಲೆ ಒಂದು ಅರ್ಜಿಯನ್ನು ಸಲ್ಲಿಸಿ. ಸೊ ಶೈಕ್ಷಣಿಕ ವಿರ್ಯಾತೆ ಏನೇನು ಆಗಿರಬೇಕಪ್ಪ ಅಂತಂದರೆ ಡಿಗ್ರಿ, BE, BTech, ಅದೇ ರೀತಿ CA ಪಾಸ್ ಆಗಿರಬೇಕು. ಸೊ ಆಯಾ ಒಂದು ಏನು ಹುದ್ದೆಗಳಿದೆ ಅಲ್ಲ, ಸೊ ಆ ಹುದ್ದೆಗಳ ಅನುಸಾರವಾಗಿ ಏನು ಮಾಡಿದ್ದಾರೆ, ಒಂದು ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಕೇಳಿದ್ದಾರೆ. ಸೊ ನೋಟಿಫಿಕೇಷನ್ ನೋಡಿದ್ರೆ ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟು ಆಯ್ಕೆ ವಿಧಾನ. ಸೊ ಆಯ್ಕೆ ಏನಪ್ಪ ಅಂತಂದರೆ ಲಿಖಿತ ಪರೀಕ್ಷೆ ಇರುತ್ತೆ. ಸೊ ಲಿಖಿತ ಪರೀಕ್ಷೆನ ಜಾಯ್ನ್ ಆಗಬೇಕಾಗತ್ತೆ, ಅಂದರೆ ಬರಿಬೇಕಾಗತ್ತೆ. ಅದಾದ ಮೇಲೆ ನಿಮಗೆ ಏನಂತಂದರೆ ಒಂದು ಸಂದರ್ಶನ ಇರುತ್ತೆ. ಸೊ ಇದೆರಡರ ಮೂಲಕ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಆಯ್ಕೆನ ಮಾಡ್ತಾರೆ. ನೆಕ್ಸ್ಟು ಪ್ರಮುಖ ದಿನಾಂಕ. ಹಾಗಾದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿತ್ತಪ್ಪ ಅಂತಂದರೆ 27/12/2024, ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮತ್ತು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ 21/1/2025, ಅಂತಂದರೆ ಇದೇ ತಿಂಗಳ 20ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಹೋಗ್ಬಿಟ್ಟು ಸಬ್ಮಿಟ್ ಮಾಡಿ. ನೆಕ್ಸ್ಟು ಇಲ್ಲಿ ಕೆಲವೊಂದು ಲಿಂಕ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಅರ್ಜಿ ಸಲ್ಲಿಸೋದಕ್ಕೆ ಡೈರೆಕ್ಟಾಗಿ ಲಿಂಕ್ ಇದೆ, ನಿಮಗೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ನೆಕ್ಸ್ಟ್ ನೋಟಿಫಿಕೇಷನ್ ಕೂಡ ಇದೆ. ನೆಕ್ಸ್ಟ್ ಅವರ ಒಂದು ವೆಬ್ಸೈಟ್ ಕೂಡ ಇದೆ, ಅದೇ ರೀತಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ನೆಕ್ಸ್ಟು ನಮ್ಮ ಒಂದು ವಾಟ್ಸಪ್ ಚಾನಲ್ ಗುಂಪು ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ. ಸೊ ಯುಕೋ ಬ್ಯಾಂಕಲ್ಲಿ ಯಾರೆಲ್ಲ ಕೆಲಸನ ಹುಡುಕ್ತಾ ಇದ್ದೀರಾ, ಸೊ ಹೋಗ್ಬಿಟ್ಟು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.